2025ನೇ ಇಸ್ವಿ ಹೋಗಿ 2026ನೇ ಇಸ್ವಿನಲ್ಲಿದ್ರು ಕೆಲವೊಂದು ಪದ್ಧತಿ ಆಚರಣೆ ಜನ ಪಾಲಿಸಿಕೊಂಡೇ ಬಂದಿದ್ದಾರೆ. ಅದರಲ್ಲೂ ಹೆಣ್ಮಕ್ಳ ವಿಚಾರದಲ್ಲಿ ಕೆಲ ನಿರ್ಧಾರಗಳು ಮನುಷ್ಯನಂತೆ ವರ್ತಿಸಬೇಕು ಅನ್ನೋದನ್ನ ಮರ್ತ ಹಾಗೆ ಅನ್ಸುತ್ತೆ. ಅಂಥ ಒಂದು ಪದ್ಧತಿಗೆ ಬ್ರೇಕ್ ಹಾಕ ಹೊರಟಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ. ಏನದು ಹೇಳ್ತಾ ಹೋಗ್ತೀನಿ ನಾನು ಆದರ್ಶಿನಿ. ಚಿತ್ರದುರ್ಗ ಮತ್ತು ತುಮಕೂರಿನ ಕೆಲವೆಡೆ ಕಾಡುಗೊಲ್ಲ ಸಮುದಾಯದವರು ಮುಟ್ಟಾದ ಮತ್ತು ಬಾಣಂತಿ ಮಕ್ಕಳನ್ನ ಮನೆಯಿಂದ ಹೊರಗಿರಿಸುವಂತಹ ಪದ್ಧತಿ ಅನುಸರಿಸುತ್ತಿದ್ದು, ಈ ಪದ್ಧತಿ ನಿವಾರಿಸಲು ಅಗತ್ಯ ಕ್ರಮ ತಗೊಳ್ಳಿ ಎಂದು ಎರಡೂ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಬೆಂಗಳೂರು ಉತ್ತರ, ತುಮಕೂರು, ಕೋಲಾರ, ಚಿತ್ರದುರ್ಗದ ಕೆಲವೆಡೆ ಕೆಲವು ಸಮುದಾಯದವರು ಬಾಣಂತಿ ಮತ್ತು ಮುಟ್ಟಾದ ಹೆಣ್ಣು ಮಕ್ಕಳನ್ನ ಮನೆಯಿಂದ ಹೊರಗೆ ಗುಡಿಸಲಿನಲ್ಲಿ ಇರಿಸುತ್ತಾರೆ. ಮೂಢನಂಬಿಕೆಯ ಕಾರಣಕ್ಕೆ ಹೀಗೆ ಮಾಡಲಾಗ್ತಿದೆ ಎಂಬ ಮಾಹಿತಿ ಸ್ಥಳೀಯರು ಹಂಚಿಕೊಂಡಿದ್ದು, ಇದನ್ನ ಪರಿಶೀಲಿಸಿದ ನಂತರ ನಾಗಲಕ್ಷ್ಮಿ ಚೌಧರಿ ಅವರು ಖುದ್ದಾಗಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರದ ವಿವಿಧ ಕಾರ್ಯಕ್ರಮಗಳ ಅಡಿಯಲ್ಲಿ ಲಭ್ಯವಿರುವಂತಹ ಸವಲತ್ತುಗಳನ್ನ ಈ ಮಕ್ಕಳು ಅಂದ್ರೆ ಈ ಹೆಣ್ಣು ಮಕ್ಕಳಿಗೆ ಮಾಹಿತಿ ನೀಡಬೇಕು, ಅವುಗಳ ಪ್ರಯೋಜನ ಪಡೆದುಕೊಳ್ಳುವಂತೆ ಮಾಡಬೇಕು. ಹೀಗೆ ಮಾಡಿದ್ರೆ ಇಂತಹ ಅನಾಗರಿಕ ಪದ್ಧತಿಗಳಿಂದ ಅವರನ್ನ ಹೊರಗೆ ತರಲು ಸಾಧ್ಯ ಅಂತ ಹೇಳಿದ್ದಾರೆ.